ಈಟ್ ದಿವಸ ಅವಳು ಹೆಂಗಿದ್ಲು ಬಿಟ್ಬಿಡುಮ್ಮ. ಇವತ್ತು ನಿನ್ ಪಂದ್ಯ ಇದೆ ಅಂತ ಗೊತ್ತಿದ್ರೂ ನಿನ್ನ ಕತ್ಲೆ ಕೊಂಡಲ್ಲಿ ಕೂಡಾಕೋಳೆ ಏನಂತ ಅದಕ್ಕೆ? ನಿನ್ ಒಳ್ಳೆ ತಂದಿಂದ ಅವಳನ್ನ ಉಳ್ಸಕ್ ಹೋಗ್ಬೇಡ ಕಮ್ಲಿ. ಇದ್ಯಾವುದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ. ಸಂಭು, ಅನಿಕಾ ಮಾಡಿರೋ ತೆಪ್ಪಗಳನ್ನ ನಾನು ವಾದ ಮಾಡ್ತಿಲ್ಲ. ಅವಳು ಮಾಡಿರೋ ತೆಪ್ಪಿಗೆ ಒಂದು ಅವಕಾಶ ಕೊಡುಮ ಅಂತ ಹೇಳ್ತೀವ್ನಿ. ಏನಾಗೈತ್ ಕಮ್ಲಿ ನಿಂಗೆ? ಒಂದ್ ಅವಕಾಶನ ಇಡೀ ಜನ್ಮ ಕೊಟ್ಟು ನೋಡು, ನೀನ್ ಬೆನ್ನಿಂದಾನೆ ಚೂರಿ ಆಗ್ತಾಳೋಳು. ಸಂಭು, ಅವಳೇ ಹೇಳಿದ್ಲಲ್ಲ ಸಂಭು, ರಿಷಿ ಸರ್ಮಿ ಹಾಕಿರೋ ಆಸೆಯಿಂದ ಹಂಗ್ ನಡ್ಕಂಡೆ ಅಂತ. ಅವಳು ಬದ್ಲಾಗವಳೆ ಸಂಭು, ದಯವಿಟ್ಟು ನಂಬು. ನನಗೆ ಅರ್ಥನೇ ಆಯ್ತಿಲ್ಲವೇ. ನೀನು ನನ್ನ ಸ್ಥಾನದಾಗ ಒಂದ್ಸತಿ ನಿಂತು ನೋಡು, ನನ್ನ ಕಣ್ಣಿಗೆ ಅವಳು ಹೆಂಗ್ ಕಾಣ್ತಾವಳೆ ಅಂತ. ನಂಗೆ ಅರ್ಥ ಆಯ್ತೈತೆ ಸಂಭು. ನಾನು ಅನೇಕನ್ನ ಕಾಪಾಡಬೇಕು ಅಂತ ಮಾತ್ರ ಮಾತಾಡ್ತಿಲ್ಲ. ತೆಪ್ ಮಾಡೋರು ಎಲ್ರೂ ಮನ್ಸಾಗ ಬೇಸ ಮಾಡಿಕೊಂಡೆ ತೆಪ್ ಮಾಡಕ್ಕಿಲ್ಲ. ಅವ್ರ ಸ್ವಾರ್ಥದಿಂದ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದೇನೂ ಮಾಡ್ತಾರೆ. ಅಂಥವ್ರಾಗೆ ಅನಿಕನೂ ಒಬ್ಳು. ಅವಳು ಬೇರೆಯವ್ರನ್ನ ನೋಯಿಸ್ಬೇಕು ಅನ್ನೋದಕ್ಕಿಂತ ತಾನ್ ಗೆಲ್ಬೇಕು ಅಂತ ಯೋಚನೆ ಮಾಡೋಳು. ಸಮಯ ಸಂದರ್ಭ ಅವಳ ವಿರುದ್ಧ ನಿಂತಾಗ ಇಂಥ ಅನಾಹುತಗಳಾಯ್ತೈತೆ. ಎಂಥ ಕ್ರೂರಿಗಳಿಗೂ ಸಮಯ ಅನ್ನೋದಿರ್ತೈತಲ್ವ ಸಂಭು? ನೀನೇ ಹೇಳು, ಈಗ ಅವಳನ್ನ ಜೈಲಿಗೆ ಕಳ್ಸಿದ್ರೆ ನೀನ್ ಕಳ್ಕೊಂಡಿದ್ದ ಸಮಯ ವಾಪಸ್ ಬರ್ತೈತಾ? ಸಂಭು, ಸದ್ಯಕ್ಕೆ ನಂಗೆ ಮುಖ್ಯ ಅನ್ಸಿರೋದು ಏನ್ ಗೊತ್ತಾ? ನೀನ್ ಬದಕ್ ಬಂದಿರೋದು ನೀನ್ ವಾಪಸ್ ಮತ್ತೆ ಸರಿಯಾಗ್ಬೇಕು ಸಂಭು. ಅನೇಕನ್ ವಿರುದ್ಧ ಸೇಡ್ ತೀರ್ಸ್ಕೊಳಕ್ಕಿಂತ ನೀನ್ ಮತ್ತೆ ಕಾಲೇಜಿಗೆ ಬರೋದೇ ನಂಗೆ ಖುಷಿ. ಇಲ್ಲಿ ಇಬ್ರು ಜೀವನ ಹಾಳಾಗಕ್ ಹೊಂಟಿರುವಾಗ ಅವಳ ಜೀವನ ಹಾಳಾಗ್ದಂಗೆ ತಡೆಯೋ ಶಕ್ತಿ ನನ್ನ ಕೈಲಿ ಐತೆ ಅಂದ್ರೆ ತಡಿಲೇಬೇಕಲ್ವಾ ಸಂಭು? ಪರಿಸ್ಥಿತಿಗೆ ಈಗಾಗಲೇ ಬಲಿಯಾಗಿರೋಳನ್ನ ಮತ್ತೆ ಬಲಿ ಕೊಡೋದು ಬೇಡ ಸಂಭು. ಅವಳು ಅರ್ಥ ಮಾಡ್ಕೊಂಡವಳೆ, ಇನ್ನೂ ಮಾಡ್ಕೊತಾಳೆ. ಅವಳು ಬದಲಾಗಕ್ಕೆ ನಿನ್ನಿಂದ ಒಂದು ಅವಕಾಶ ಸಿಗ್ಲಿ ಸಂಭು. ನಿನ್ ತಂಗಿನೋ ಅಥವಾ ನನ್ನ ತಂಗಿನೋ ಈ ಜಾಗದಾಗಿದ್ದಿದ್ರೆ ನೀನು ಏನ್ ಮಾಡ್ತಿದ್ದೆ ಸಂಭು? ಸರಿ, ನಾನು ರಿಷಿ ಸರ್ ಕಾರ್ತಾ ಕಾಯ್ತಿರ್ತೀನಿ, ಬಾ. ಸಾರಿ ಕಮಲಿ, ನಿಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ. ಆದ್ರೂ ನೀನು ಸಮಾಧಾನ ಮಾಡ್ಕ. ನೋ ಕಮಲಿ, ನೀನ್ ನನ್ನ ಫ್ಯೂಚರ್ನ ಉಳಿಸಿದ್ಯಾ. ನಿನ್ ಋಣನ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಆನ್ ಗೈಸ್, ಲೆಟ್ಸ್ ಆಲ್ ರೇಸ್ ಎ ಟೋಸ್ಟ್ ಫಾರ್ ಶಂಭು. ಓಕೆ ಸರ್, ಟೋಸ್ಟ್ ಅಂದ್ರೆ ಬ್ರೆಡ್ ತಾನೆ. ನೀವು ನೀರಿನ ಲೋಟ ಕೈ ಹಾಕಿ ಮಡಿಕೊಂಡು ಟೋಸ್ಟ್ ಅಂತಿದ್ದೀರಾ? ನಿಂಗೆ ಶಂಭು ಹೆಸರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅರ್ಥ. ಓ ಅಲ್ಲ ಸರ್, ಬರೀ ನೀರು ಮಡಿಕೊಂಡೆ ಸೆಲೆಬ್ರೇಷನ್ನಾ? ಶಬಾಷ್ ಸರ್. ಹಾಯ್, ಸಾರಿ ಡಿಸ್ಟರ್ಬ್ ಮಾಡ್ತಿರ್ಬೋದೇನೋ, ಬಟ್ ನಾನು ನಿಮ್ಮ ಜೊತೆ ಕೂತು ಊಟ ಮಾಡ್ಬೋದಾ? ಕುಂತ್ಕಾನಿಕಾ? ಅನಿಕಾ, ಇಲ್ಲೇ ಕೂರ್ತಿದ್ಯಾ? ಕಮ್ ಲೆಟ್ಸ್ ಗೋ. ರೀಟಾ, ಇನ್ಮೇಲೆ ಇವರೇ ನನ್ನ ಫ್ರೆಂಡ್ಸ್. ನಾನು ಇಲ್ಲೇ ಕೂತ್ಕೋತೀನಿ, ನೀವು ಹೋಗಿ. ಕಮಲಿ, ಪರೀಕ್ಷೆನೂ ಸಂದಾಗಾಯ್ತು, ಕಬಡ್ಡಿಲೂ ಗೆದ್ದಿದ್ದಾಯ್ತು. ಒಂಥರ ಜೋರ್ ಮಳೆ ಬಂದು ನಿಂತಂಗೆ ಆಗೈತೆ ಅಲ್ವಾ? ಏ ಕಮಲಿ, ನಿಂಗೆ ಏನವಿ ಮಗಲ್ಗನ್ಸ? ಹಂಗೇನಿಲ್ಲ. ಇರ್ದೇ ಇರ್ತೈತಾ? ನಂಗುವೆ ನಿನ್ ಥರನೇ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ನಾನು ಕನ್ಸ್ ಕಾಣ್ಕೊಂಡು ಬರ್ತಿದ್ದೆ. ನಿನ್ ಜೊತೆ ಯಾಕೆ ಹಿಂಗೆ ಬಡಬಡಾಯಿಸ್ತಾ ಇದ್ದೆ ಹೇಳು? ಯಾಕವಿ, ನನಗೆಲ್ಲ ಬಾಯ್ ಫ್ರೆಂಡ್ ಇರಬಾರ್ದಾ? ನಾನೆಲ್ಲ ಹಂಗೆ ಹೊಳ್ದೆ. ಹೇಳಲಿಲ್ಲ, ಆದ್ರೆ ನೋಡಿದ ಹಂಗೆ ಇತ್ತು. ಕಮಲಿ, ನನ್ನ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಅವ್ನು ಹೆಂಗಿದ್ರು ಪರವಾಗಿಲ್ಲ, ಆದ್ರೆ ಆಗಾಗ ಸರ್ಪ್ರೈಸ್ ಕೊಡ್ತಾ ಇರಬೇಕು. ಅವನು ದಿಢೀರಂತ ತಿನ್ನಕ್ಕೆಲ್ಲ ಕೊಡಿಸ್ಬೇಕು. ಅದೇನೋ ಅಂತಾರಲ್ಲ, ಈ ಕ್ಯಾಂಡಲ್ ಡಿನ್ನರು, ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಓಹೋ, ಮತ್ತಿನ್ನೇನು, ಆಟೋ ಮಾಡ್ದಿರೋನು ಒಬ್ಬ ಬಾಯ್ ಫ್ರೆಂಡಾ? ಹಿಂಗೆ ಕರೆಕ್ಟಾಗಿ ಹೇಳ್ದೆ ನಿಂಗೆ. ಅಷ್ಟು ಮಾಡದೇ ಇರೋನೆಲ್ಲ ಒಬ್ಬ ಬಾಯ್ ಫ್ರೆಂಡಾ? ಅಯ್ಯೋ, ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಸರ್? ನಂಗೆ ನಾಚಿಕೆ ಆಯ್ತೈತೆ. ನಿಂಗೆ ಅತ್ಯಾಗಾಡ್ತಿದ್ಯಾ? ಕಮಲಿ ಅವರೇ, ನಿಂಗಿ ಪಾಪ ಕರೆಕ್ಟಾಗೇ ಹೇಳಿದಾಳೆ. ಏನ್ ಸರಿಯಾಗಿ ಹೇಳೋಳೆ? ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡ್ಸಿದ್ರೆ ಮಾತ್ರ ಪ್ರೀತಿನಾ? ಇಲ್ಲ ಅಂದ್ರೆ ಇಲ್ವಾ? ಪ್ರೀತಿ ಮಾಡೋರ್ಗೆ ಹಂಗೆಲ್ಲ ಇರಲೇಬೇಕು ಅಂತೇನಿಲ್ಲ. ಇರಲೇಬೇಕು ಅಂತೇನಿಲ್ಲ ಸರಿ, ಆದರೆ ಆಗಾಗಿದ್ರೆ ಚೆನ್ನಾಗಿರುತ್ತಲ್ವಾ? ಎಕ್ಸಾಕ್ಟ್ಲಿ ಸರ್. ಕಮಲಿ ಅವರೇ, ಇವತ್ತು ರಾತ್ರಿ ನಿಮ್ಗೊಂದು ಸರ್ಪ್ರೈಸ್, ನೀವು ಬರಲೇಬೇಕು. ಇನ್ನೇನು ಕೇಳೋ ಹಾಗಿಲ್ಲ, ಡಿನ್ನರ್ಗೆ ನೀವು ಬರಲೇಬೇಕು. ಡಿನ್ನರಾ? ಸರ್, ಯಾಕೆ ಸರ್ ಇದಲ್ಲ? ನಾವು ಒಬ್ರಿಗೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನ ಅರ್ಥ ಮಾಡ್ಕೊಳಕ್ ಏನೈತೆ ಸರ್? ಅಯ್ಯಯ್ಯೋ, ಹೀಗನ್ಬಿಟ್ರೆ ಹೇಗೆ? ಅದೇ ಅಲ್ವಾ ಸರ್? ಏಯ್, ಸುಮ್ಕೆ ಹಂಗೆ ನೋಡ್ತಾ ಇರ್ಬೇಡಮ್ಮಿ. ಕಮಲಿ ಅವರೇ, ನಮ್ಮಿಬ್ರಿಗೆ ಪ್ರೈವಸಿ ಸಿಗೋದೇ ಅಪರೂಪ. ಅದರಲ್ಲೂ ಮಾತಾಡ್ಬೇಕಾದ್ರೆ ಯಾರು ಒಬ್ರು ಅಡ್ಡ ಬರ್ತಾರೆ. ಓಹೋ, ಅರ್ಥ ಆಯ್ತು ಬುಡಿ. ಹೇ, ನಿನ್ಗಲ್ಲ ನಿಂಗಿ. ಬುಡಿ ಬುಡಿ ಸರ್, ಗೊತ್ತಾಯ್ತು. ಸರ್,
ಸುಮ್ಕೆ ದುಡ್ಡು ವೇಸ್ಟು, ಅದೆಲ್ಲ ಏನು ಬೇಡ. ಆಹಾ ಮದ್ವೆಗೂ ಮುಂಚೆನೆ ಗಂಡನ ಪರ್ಸ್ ಭದ್ರ ಮಾಡ್ತಾ ಇದ್ಯಾ? ಕಮಲಿ ಅವರೇ, ನೀವು ರೆಡಿ ಆಗಿರಿ, ನಾನು ಸಂಜೆ ಬಂದು ಪಿಕ್ ಮಾಡ್ಕೋತೀನಿ. ಸರ್, ನೀವೇನು ಮಾತಾಡಬೇಡಿ. ಸಿ ಯು ಇನ್ ದ ಈವ್ನಿಂಗ್. ಸಿಗೋಣ, ಬಾಯ್. ಕಮ್ಲಿ, ಅನಿಷ್ಟ ಆಸ್ತಿನೆಲ್ಲ ಕಳಿಯೋದು ಎಲ್ಲಿ ಅಂತ ನೋಡ್ದ? ಏನ್ ನಿಂಗೆ ಹೇಗಿದೆ ಜಾಗ? ಏನ್ ಸರ್ ಇದು? 6 ತಿಂಗಳ ಸಂಬಳ ಸುರಿಬೇಕು ಅನ್ನಿಸ್ತೈತೆ. ಏನ್ ಮಾಡೋದು, ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಅಪ್ಪನ ದುಡ್ಡನ್ನ ಖರ್ಚು ಮಾಡೋ ಜಾಗ ಇದು. ಪಬ್. ಅಬ್ಬ, ಅದೇ ನಾಯಿ ಮರಿತಾನೆ. ಅದು ಪಬ್, ಇದು ಕುಡಿಯೋ ಜಾಗ. ಪಬ್. ಅಯ್ಯೋ ಸರ್, ಅಂಥ ಜಾಗನ ಇದು? ನಾವೇನೋ ಊಟ ಮಾಡಕ್ ಬಂದಿದ್ದೀವಿ ಅನ್ಕೊಂಡೆ. ಏನೂ ಆಗಲ್ಲ ಕಮಲಿ ಅವರೇ, ಡೋಂಟ್ ವರಿ. ಬನ್ನಿ ಹೋಗೋಣ. ಕಮಲಿ, ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ. ಈ ಜಾಗ ನಿಂಗೆ ತುಂಬಾನೇ ಇಷ್ಟ ಆಗುತ್ತೆ. ಬಾ. ರಿಷಿ, ಇಲ್ಲಿಂದ ಕಮಲಿಗೆ ಗಾರ್ಡಿಯನ್ ನಾನು. ಐ ಆಮ್ ಗೋನಾ ಟೇಕ್ ಕೇರ್ ಆಫ್ ಹರ್. ಯು ಜಸ್ಟ್ ಎಂಜಾಯ್ ದ ಪಾರ್ಟಿ, ಓಕೆ? ಕಮ್ ಆನ್ ಕಮಲಿ, ಕಮ್ ಆನ್. ಹೇ, ಹಾಯ್ ಸರ್. ಹಲೋ. ಸರ್, ತುಂಬ ದಿನ ಆಯ್ತು ನೋಡಿ, ಹೇಗಿದ್ದೀರಾ? ಹಲೋ. ನಿಂಗೆ ಇಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ, ಮುಂದಕ್ಕೆ ಹೋಗು. ಅನಿಕಾ, ನಿನ್ ಫ್ರೆಂಡ್ಸ್ ಎಲ್ಲ ಅಲ್ಲವ್ರೆ ಅನ್ಸುತ್ತೆ, ನೀನ್ ಹೋಗಿರೋ, ನಾವು ಕಮಲಿನ್ ಕರ್ಕೊಂಡು ಬರ್ತೀವಿ. ಅಯ್ಯೋ, ನೀವು ಹೋಗ್ರಿ, ಹೋಗ್ರವ್ವ. ಸೊ ಗಣೇಶ್, ಎಲ್ಲರೂ ಹೇಗಿದ್ದೀರಾ? ಸರ್, ಇಲ್ಲಿರೋರು ಎಲ್ಲರೂ ಪರಿಚಯನಾ? ಹಾ, ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬರ್ತಿದ್ದೆ, ಹಾಗಾಗಿ ಇಲ್ಲಿರೋರೆಲ್ಲ ಚೆನ್ನಾಗೇ ಪರಿಚಯ. ಯೂಶುವಲಿ ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ಸರ್ ಬರ್ತಾ ಇದ್ರು. ಯಾ. ಹೌದಾ? ಯಾಕೆ? ಪ್ರತಿ ಸಲ ಕಾಲೇಜ್ಗೆ ನಾನೇ ಟಾಪರ್, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳೋರು, ಹಾಗಾಗಿ ಇಲ್ಲಿಗೆ ಬರ್ತಿದ್ವಿ. ಓಕೆ ಗಣೇಶ್, ಎಲ್ಲ ಹೇಳ್ದಂಗೆ ಆಗಲಿ. ಶ್ಯೂರ್ ಸರ್. ಎಲ್ಲ ಹೇಳ್ದಂಗೆ ಆಗ್ಲಿನಾ? ಹಂಗಂದ್ರೆ ಎಲ್ಲ ಹೇಳ್ದಂಗೆ. ಅಂದರೆ ಐ ಮೀನ್ ಹೇಳ್ದಂಗೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿದೆ ಅಷ್ಟೇ.
ಬನ್ನಿ ಕಮಲಿ ಅವರೇ. ನಿಮ್ಮ ಕಣ್ಣಲ್ಲಿರೋ ಮಾತು ನನ್ನ ಕಿವಿಗೆ ಬೀಳೋದು ಯಾವಾಗ? ಈ ಪ್ರೀತಿನ ನನ್ನ ಮಾತಲ್ಲಿ ಹೆಂಗೆ ಹೇಳಲಿ ಸರ್? ಈಗ ನನಗೆ ಕೇಳಿಸಿದ್ದು ನಿಜನಾ? ಏನು ಹೇಳಲೇ ಇಲ್ಲ. ಅಲ್ಲ, ಇದ್ರ ಬಗ್ಗೆ ಏನಂತ ಹೇಳಲಿ ಸರ್? ಪದ್ಗಳೇ ಇಲ್ಲ. ಸ್ಯಾನೆ ಸಂದಾಗೈತೆ. ಏನೋ ಹೇಳ್ತಿದ್ರಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಸ್ಯಾನೆ ಸಂದಾಗಾಯ್ತಾ? ಅದೇ ಕಮಲಿ ಅವರೇ, ನೀವು ನಾಚಿಕೊಂಡ್ರೆ ಕ್ಯಾಂಡಲ್ ಬೆಳಕು ಕೂಡ ನೃತ್ಯ ಆಡ್ತಿದೆ. ಗುಟ್ಟಾಗೊಂದು ವಿಷಯ ಹೇಳ. ಥಾಮಸ್ ಆಲ್ವಾ ಎಡಿಸನ್ ಅಷ್ಟೊಂದು ಕಷ್ಟಪಟ್ಟು ಬಲ್ಬ್ನ ಕಂಡಿಡ್ದಂತೆ. ಯಾಕೆ ಗೊತ್ತಾ? ಕೇಳಿದ್ದೀರಾ? ಹ್ಞೂ ಸರ್, ಕೇಳಿವ್ನಿ. 1000 ಗೀತ ಪ್ರಯತ್ನ ಮಾಡಿ ಸೋತ್ರುವೆ ಛಲ ಬಿಡದೆ ಕಂಡಿಡಿದ್ರಂತೆ. ಹಾ, ಅದೇ. ಯಾಕೆ ಗೊತ್ತಾ? ಯಾಕೆ ಸರ್? ಎಡಿಸನ್ಗೆ ನಿಮ್ಮಂಥ ಗರ್ಲ್ ಫ್ರೆಂಡ್ ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ. ಏನು? ಅವನೇನಾದರೂ ನಿಮ್ಮನ್ನ ಹೀಗೆ ಕ್ಯಾಂಡಲ್ ಲೈಟಲ್ಲಿ ಏನಾರು ನೋಡಿದಿದ್ರೆ ಅಪ್ಸರೇನ ಹೀಗೆ ನೋಡೋದೇ ಚಂದ, ಆರ್ಟಿಫಿಷಿಯಲ್ ಬೆಳಕೆಲ್ಲ ಬೇಡ ಅಂತ ಸುಮ್ಮನಾಗೋಗ್ತಿದ್ದ. ಸುಮ್ಕಿರಿ ಸರ್, ಏನೇನೋ ಹೇಳ್ತೀರಾ ನೀವು. ಇನ್ನೊಂದು ಗುಟ್ಟು ಹೇಳ. ಏನ್ ಬ್ಯಾಡ. ಅರೆ ನಾಚಿಕೆನಾ? ಬಟ್ ಹಾಗೆ ಕಾಣ್ತಿದ್ಯಲ್ಲ. ಏನಿಲ್ಲ. ನಿಜವಾಗ್ಲೂ ನಾಚಿಕೆ ಎಲ್ಲ ಏನಿಲ್ಲ ಬಿಡಿ ಸರ್. ಹಾಗಾದ್ರೆ ಬನ್ನಿ, ಊಟಕ್ಕೂ ಮುಂಚೆ ಒಂದು ಡ್ಯಾನ್ಸ್. ಏನು ಸರ್? ಡಾನ್ಸ್ ಎಲ್ಲ ಆಗಕ್ಕಿಲ್ಲ ಸರ್, ಬ್ಯಾಡ. ಕಮ್ ಆನ್ ಕಮಲಿ ಅವರೇ, ನನ್ನ ಪ್ರತಿ ಕ್ಷಣ ಕುಣಿಸೋ ನಿಮಗೆ ಡ್ಯಾನ್ಸ್ ಬರಲ್ಲ ಅಂದ್ರೆ ಹೇಗೆ? ಇಲ್ಲ ಸರ್, ಅದು ನಂಗೆ ಡಾನ್ಸ್. ಋಷಿಗಳ ತಪಸ್ನ ಭಂಗ ಮಾಡೋದಕ್ಕೆ
ಅಪ್ಸರೆಯರು ಡ್ಯಾನ್ಸ್ ಮಾಡ್ತಿದ್ರಂತೆ. ಈಗ ರಿಷಿನೇ ಕೇಳ್ತಿದ್ದಾನೆ, ಅಪ್ಸರೆ ನೋ ಅನ್ನೋ ಹಾಗಿಲ್ಲ. ಆದ್ರೆ ಈ ರಿಷಿ ತಪಸ್ ಮಾಡ್ತಿರೋದೇ ಅಪ್ಸರೆಗೋಸ್ಕರ ಅಲ್ಲೂರಾ?